ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಪವಾಡ ಬಸವೇಶ್ವರ ದೇವಸ್ಥಾನದ ಗದ್ದುಗೆ ಗುಡಿಯಲ್ಲಿದ್ದ ಬೆಳ್ಳಿ ಮೂರ್ತಿ ಕಳ್ಳತನಗೈದಿರುವ ಕಳ್ಳರನ್ನ ಬಂಧಿಸಲಾಗಿದೆ ಅಂತ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು, ಗುಜರಾತ್ ಮೂಲದ ಸುರೇಶ್ ಕುಮಾರ್ ಸೋನಿ, ಬ್ರಹ್ಮಾರ್ ನೇಟ್, ಇಂದ್ರಜಿತ್ ನೇಟ್ ಬಂಧಿತ ಆರೋಪಿಗಳಾಗಿದ್ದು, ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ಪಟ್ಟಣದಲ್ಲಿರುವ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿನ ಗದ್ದುಗೆ ಮೇಲಿದ್ದ 32 ಕೆಜಿಯ ಬೆಳ್ಳಿಯ ಮೂರ್ತಿಯನ್ನ ದಿನಾಂಕ 6/7/2026ರಂದು ಕಳ್ಳತನ ಮಾಡಲಾಗಿತ್ತು. ಪ್ರಕರಣದ ತನಿಖೆಗೊಂಡು ಆರೋಪಿಗಳನ್ನು ಬಂಧಿಸಿ ಬಂಧಿತರಿಂದ 67,600 ರೂಪಾಯಿ ನಗದು, 2 ಮೊಬೈಲ್, 1 ಕಾರು, ಕೃತ್ಯಕ್ಕೆ ಬಳಸಿದ ಕಬ್ಬಿಣ ಸೇರಿದಂತೆ ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ. ಒಟ್ಟು 52,70,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಅಂತ ತಿಳಿಸಿದರು. ವರದಿ ಬಂದಿನವಾಜ್ ಕೋಳ್ಯಾಳ, ತಾಳಿಕೋಟೆ. Hey!